ಎಲ್ರಿಗೂ ನಮಸ್ಕಾರ. ಸಂಪೂರ್ಣ ಸೂರ್ಯಗ್ರಹಣದ ಹಿಂದಿನ ಅದ್ಭುತ ವಿಜ್ಞಾನ, ರೋಚಕ ಕಥೆಗಳು ಮತ್ತೆ ನಮ್ಮ ಸುರಕ್ಷತೆಯ ಬಗ್ಗೆ ಇವತ್ತು ಮಾತಾಡೋಣ. ಬನ್ನಿ, ಈ ಆಕಾಶದ ವಿಸ್ಮಯವನ್ನು ಒಟ್ಟಿಗೆ ಅನ್ವೇಷಿಸೋಣ. ಸರಿ, ಹಾಗಾದ್ರೆ ಮೊದಲು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಚಂದ್ರ ಪ್ರತಿ ತಿಂಗಳು ಭೂಮಿ ಸುತ್ತ ಬರ್ತಾನೆ ಅಲ್ವಾ? ಪ್ರತಿ ತಿಂಗಳು ಅಮಾವಾಸ್ಯೆನೂ ಆಗುತ್ತೆ. ಹಾಗಿದ್ರೂ ಪ್ರತಿ ತಿಂಗಳು ಸೂರ್ಯಗ್ರಹಣ ಯಾಕೆ ಆಗಲ್ಲ? ಚಂದ್ರನ ನೆರಳು ನಮ್ಮ ಮೇಲೆ ಬೀಳ್ದ ಹಾಗೆ ತಡೆಯೋದ್ಯಾವುದು? ಈ ಕುತೂಹಲನೇ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ. ಅದಕ್ಕೆ ಉತ್ತರ ಇದೆಯಲ್ಲ, ಅದು ಅಷ್ಟು ಸುಲಭವಲ್ಲ. ಅದೊಂದು ಅದ್ಭುತವಾದ, ಬಹುತೇಕ ಪರ್ಫೆಕ್ಟ್ ಅನ್ನಿಸುವಂಥ ಒಂದು ಖಗೋಳ ಜೋಡಣೆಯಲ್ಲಿದೆ. ಇದು ಸುಮ್ಮನೆ ಚಂದ್ರ, ಭೂಮಿ ಮತ್ತೆ ಸೂರ್ಯನ ನಡುವೆ ಬರೋದಲ್ಲ. ಅದಕ್ಕಿಂತ ತುಂಬಾನೇ ಸಂಕೀರ್ಣವಾದ ಒಂದು ವ್ಯವಸ್ಥೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಕ್ರಾಂತಿವೃತ್ತ ಅಥವಾ ಎಕ್ಲಿಪ್ಟಿಕ್ ಪ್ಲೇನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸುಲಭವಾಗಿ ಹೇಳಬೇಕು ಅಂದ್ರೆ ಇದೊಂದು ದೊಡ್ಡ ಕಾಸ್ಮಿಕ್ ರೇಸ್ ಟ್ರ್ಯಾಕ್ ಅಂತ ಅಂದ್ಕೊಳ್ಳಿ. ಭೂಮಿ ಇದೇ ಟ್ರ್ಯಾಕ್ ಮೇಲೆ ಸೂರ್ಯನ ಸುತ್ತ ಓಡುತ್ತೆ. ನಮ್ಮ ಸೌರವ್ಯೂಹದ ಬಹುತೇಕ ಎಲ್ಲ ಗ್ರಹಗಳು ಹೆಚ್ಚು ಕಡಿಮೆ ಇದೇ ಸಮತಲದಲ್ಲಿವೆ. ಸರಿ, ಇಲ್ಲಿಂದಾನೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಚಂದ್ರನ ಕಕ್ಷೆ ಇದೆಯಲ್ಲ, ಅದು ಈ ಕಾಸ್ಮಿಕ್ ರೇಸ್ ಟ್ರ್ಯಾಕ್ ಜೊತೆ ಸಮತಟ್ಟಾಗಿಲ್ಲ. ಅದು ಸುಮಾರು 5 ಡಿಗ್ರಿಗಳಷ್ಟು ಓರೆಯಾಗಿದೆ. ಕೇವಲ 5 ಡಿಗ್ರಿ. ಕೇಳೋಕೆ ಚಿಕ್ಕದು ಅನ್ಸ್ಬೋದು, ಆದರೆ ಗ್ರಹಣದ ವಿಷಯದಲ್ಲಿ ಇದೇ ಇಡೀ ಆಟವನ್ನ ಬದಲಾಯಿಸೋದು. ಈ ಒಂದು ಸಣ್ಣ ಓರೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಪ್ರತಿ ಸಲ ಅಮಾವಾಸ್ಯೆ ಬಂದಾಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳೋ ಬದಲು ಒಂದ್ಸರಿ ಮೇಲೆ ಇನ್ನೊಂದ್ಸರಿ ಕೆಳಗೆ, ಹೀಗೆ ಬಾಹ್ಯಾಕಾಶದಲ್ಲಿ ಎಲ್ಲೋ ಹೋಗ್ಬಿಡುತ್ತೆ. ಅಂದ್ರೆ ನೆರಳು ನಮ್ಮನ್ನ ಮಿಸ್ ಮಾಡ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ನಮಗೆ ಪ್ರತಿ ತಿಂಗಳು ಗ್ರಹಣ ಕಾಣಿಸಲ್ಲ. ಹಾಗಾದ್ರೆ ಗ್ರಹಣ ಆಗೋದೇಗೆ? ಅದರ ಸೀಕ್ರೆಟ್ ಇರೋದು ಚಂದ್ರನ ನೋಡ್ಸಲ್ಲಿ. ಇವು ಆ 2 ಮ್ಯಾಜಿಕಲ್ ಪಾಯಿಂಟ್ಸ್, ಎಲ್ಲಿ ಚಂದ್ರನ ಓರೆ ದಾರಿ ಮತ್ತು ಭೂಮಿಯ ಸಮತಟ್ಟಾದ ದಾರಿ ಒಂದಕ್ಕೊಂದು ಸಂಧಿಸುತ್ತವೆ. ಸೂರ್ಯ, ಭೂಮಿ, ಚಂದ್ರ ಈ 3 ಸರಿಸುಮಾರು ಇದೇ ಸಂಧಿಸ್ಥಾನದಲ್ಲಿ ಒಂದೇ ಸಮಯದಲ್ಲಿ ಸೇರಿದಾಗ ಮಾತ್ರ ಆ ಪರಿಪೂರ್ಣವಾದ ಜೋಡಣೆ ಆಗುತ್ತೆ. ಆಗಲೇ ಗ್ರಹಣ ಸಂಭವಿಸೋದು. ಸರಿ, ಆ ಪರ್ಫೆಕ್ಟ್ ಜೋಡಣೆ ಆದಾಗ ಭೂಮಿ ಮೇಲೆ ಏನಾಗುತ್ತೆ? ಕೇವಲ ಕತ್ಲಾಗುತ್ತಾ? ಇಲ್ಲ, ಅದಕ್ಕಿಂತ ಎಷ್ಟೋ ಮಿಗಿಲಾದ ಅನುಭವ ಅದು. ನಮ್ಮನ್ನೇ ಮಂತ್ರಮುಗ್ಧರನ್ನಾಗಿಸುವ ಅನುಭವ. ಗ್ರಹಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾದಾಗ ನಮ್ಮ ಸುತ್ತಮುತ್ತಲಿನ ಪ್ರಪಂಚವೇ ನಾಟಕೀಯವಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಬೆಳಕಿನ ಬಣ್ಣ ವಿಚಿತ್ರವಾಗತ್ತೆ. ನೆಲದ ಮೇಲೆ ಅಲೆಗಳ ಹಾಗೆ ನೆರಳುಗಳು ಓಡಾಡ್ತವೆ. ಕೊನೆಗೆ ಸೂರ್ಯನ ಕೊನೆಯ ಕಿರಣಗಳು ಚಂದ್ರನ ಪರ್ವತಗಳ ನಡುವಿಂದ ಇಣುಕಿ ಮುತ್ತಿನ ಸರದಂತೆ, ಆಮೇಲೆ ವಜ್ರದ ಉಂಗುರದಂತೆ ಹೊಳೆದು ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ. ಈ ಮಾತು ಆ ಕ್ಷಣವನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ಅಲ್ವಾ? ನಮ್ಮ ಸುತ್ತಲಿನ ಜಗತ್ತು ಇದ್ದಕ್ಕಿದ್ದ ಹಾಗೆ ಒಂದು ಹೈ ಡೆಫಿನಿಷನ್ ಚಿತ್ರದ ಹಾಗೆ ಶಾರ್ಪ್ ಆಗಿ ಕಾಣಿಸುತ್ತೆ. ಇದು ಪ್ರಕೃತಿಯ ಅತ್ಯಂತ ವಿಚಿತ್ರವಾದ ಆದರೆ ಸುಂದರವಾದ ದೃಶ್ಯ ಪರಿಣಾಮಗಳಲ್ಲಿ ಒಂದು. ಈ ನೆರಳಿನ ಪಟ್ಟಿಗಳು ಅಂದರೆ ಶ್ಯಾಡೋ ಬ್ಯಾಂಡ್ಸ್ ನಿಜಕ್ಕೂ ಒಂದು ಅದ್ಭುತ ವಿದ್ಯಮಾನ. ಸ್ವಿಮ್ಮಿಂಗ್ ಪೂಲ್ ಕೆಳಗೆ ಬೆಳಕು ಕುಣಿದಾಡಿದ ಹಾಗೆ ನೆಲದ ಮೇಲೆ ಬೆಳಕು ನೆರಳಿನ ಅಲೆಗಳು ಓಡಾಡೋಕೆ ಶುರುವಾಗತ್ತೆ. ಯಾಕಂದ್ರೆ ಸೂರ್ಯನ ತೆಳುವಾದ ಬೆಳಕು ನಮ್ಮ ವಾತಾವರಣದ ಮೂಲಕ ಹಾದು ಬರುವಾಗ ಈ ರೀತಿ ಆಗತ್ತೆ. ಇದೊಂದು ಕ್ಷಣಿಕವಾದ ದೃಶ್ಯಕಾವ್ಯ. ವಿಜ್ಞಾನದ ವಿಷಯವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಪೂರ್ವಜರ ಕಡೆಗೆ ಹೋಗೋಣ. ಇತಿಹಾಸದುದ್ದಕ್ಕೂ ನಮ್ಮ ಹಿಂದಿನರು ಈ ಒಂದು ಆಕಾಶದ ಘಟನೆಯನ್ನ ಹೇಗೆ ನೋಡಿದ್ರು? ಅವರಿಗೆ ಇದು ಏನನ್ನ ಸೂಚಿಸ್ತಿತ್ತು? ನೋಡಿ, ಒಂದೊಂದು ಸಂಸ್ಕೃತಿ ಒಂದೊಂದು ರೀತಿ ಯೋಚನೆ ಮಾಡದೆ. ಚೀನಾದಲ್ಲಿ ಡ್ರ್ಯಾಗನ್ ಸೂರ್ಯನನ್ನ ತಿಂತಿದೆ ಅಂದ್ಕೊಂಡ್ರೆ, ನಾರ್ಸ್ ಜನ ತೋಳು ಸೂರ್ಯನನ್ನ ಬೇಟೆಯಾಡ್ತಿದೆ ಅಂತ ನಂಬ್ದ್ರು. ಆದರೆ ನನಗೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಬಟಮಲಿಬಾ ಜನರ ನಂಬಿಕೆ. ಆಕಾಶದಲ್ಲಿ ಸೂರ್ಯಚಂದ್ರರ ಜಗಳ ನಿಲ್ಲಬೇಕಾದ್ರೆ ಮೊದಲು ಭೂಮಿ ಮೇಲೆ ನಮ್ಮ ಜಗಳಗಳನ್ನು ನಿಲ್ಲಿಸಬೇಕು ಅಂತ. ಎಂಥ ಅದ್ಭುತವಾದ ಯೋಚನೆ ಅಲ್ವಾ? ಈ ಭಯ, ಈ ವಿಸ್ಮಯದಿಂದಾನೇ ಎಷ್ಟೆಲ್ಲ ಆಚರಣೆಗಳು ಹುಟ್ಕೊಂಡಿವೆ ನೋಡಿ. ಜಪಾನ್ನಲ್ಲಿ ಬಾವಿಗಳನ್ನು ಮುಚ್ಚೋದರಿಂದ ಹಿಡಿದು ಸೂರ್ಯನನ್ನ ಮತ್ತೆ ಹತ್ಸೋಕೆ ಉರಿಯೋ ಬಾಣಗಳನ್ನು ಹೊಡೆಯೋವರೆಗೂ ಪ್ರತಿಯೊಂದು ಸಂಸ್ಕೃತಿಯೂ ಈ ಘಟನೆಗೆ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಿವೆ. ಹಳೆಯ ಭಯಗಳಾಯ್ತು. ಈಗಿನ ಅಂದ್ರೆ ವೈಜ್ಞಾನಿಕವಾಗಿ ನಮಗಿರೋ ಅಪಾಯಗಳ ಬಗ್ಗೆ ಮಾತಾಡೋಣ. ಗ್ರಹಣ ನೋಡೋದು ನಮ್ಮ ಕಣ್ಣುಗಳಿಗೆ ಯಾಕೆ ಅಪಾಯಕಾರಿ? ಅದರ ಹಿಂದಿರೋ ವಿಜ್ಞಾನ ಏನು? ಇದು ತುಂಬಾ ಗಂಭೀರವಾದ ಪ್ರಶ್ನೆ. ಸೂರ್ಯ ದಿನಾಲೂ ಇರ್ತಾನೆ, ಆದರೆ ಗ್ರಹಣದ ಟೈಮಲ್ಲಿ ಅವನನ್ನ ನೋಡೋದು ಯಾಕೆ ಅಷ್ಟೊಂದು ಡೇಂಜರಸ್? ಉತ್ತರ ನಮ್ಮ ಕಣ್ಣುಗಳ ಅದ್ಭುತವಾದ, ಅದರ ತುಂಬಾನೇ ಸೂಕ್ಷ್ಮವಾದ ರಚನೆಯಲ್ಲೇ ಇದೆ. ನಮ್ಮ ಕಣ್ಣಿನೊಳಗಿರೋ ಲೆನ್ಸ್ ಇದೆಯಲ್ಲ, ಅದೊಂದು ಪವರ್ಫುಲ್ ಭೂತ ಕನ್ನಡಿ ಇದ್ದಾಗೆ. ಅದು ಸೂರ್ಯನ ತೀಕ್ಷ್ಣವಾದ ಬೆಳಕನ್ನ ಒಟ್ಟಿಗೆ ಸೇರಿಸಿ ನಮ್ಮ ರೆಟಿನಾ ಅನ್ನೋ ಸೂಕ್ಷ್ಮ ಭಾಗದ ಮೇಲೆ ಫೋಕಸ್ ಮಾಡತ್ತೆ. ಪೇಪರ್ ಸುಡೋಕೆ ಭೂತ ಕನ್ನಡಿ ಇಳ್ದ ಹಾಗೇನೆ, ಆದ್ರೆ ಇಲ್ಲಿ ಸುಡೋದು ನಮ್ಮ ದೃಷ್ಟಿಯನ್ನೇ. ಮತ್ತೆ ಆ ಡ್ಯಾಮೇಜ್ ಪರ್ಮನೆಂಟ್. ಮತ್ತು ಇಲ್ಲೇ ಇದೆ ಅತಿದೊಡ್ಡ ಅಪಾಯ.
ನಮ್ಮ ರೆಟಿನಾದಲ್ಲಿ ನೋವನ್ನ ಗ್ರಹಿಸೋ ನರಗಳೇ ಇಲ್ಲ. ಅಂದ್ರೆ ನಮ್ಮ ಕಣ್ಣಿಗೆ ಹಾನಿ ಆಗ್ತಿದ್ರೂ ನಮ್ಗೆ ಸ್ವಲ್ಪನೂ ನೋವು ಗೊತ್ತಾಗಲ್ಲ. ಗಂಟೆಗಳ ನಂತರ ಅಥವಾ ಮಾರನೇ ದಿನ ದೃಷ್ಟಿ ಮಂಜಾದಾಗ ಮಾತ್ರ ವಿಷಯ ಗೊತ್ತಾಗೋದು. ಅಷ್ಟೊತ್ತಿಗೆ ತುಂಬಾನೇ ತಡವಾಗಿರುತ್ತೆ. ಹಾಗಾದ್ರೆ ಈ ಅದ್ಭುತ ದೃಶ್ಯವನ್ನ ನೋಡೋದು ಹೇಗೆ? ನಮ್ಮ ಕಣ್ಣುಗಳಿಗೆ ಸೇಫ್ ಆಗಿ? ಚಿಂತೆ ಬೇಡ, ಅದಕ್ಕೂ ಕೆಲವು ಖಚಿತವಾದ ಅಧಿಕೃತ ವಿಧಾನಗಳಿವೆ. ಅವು ಯಾವುವು ಅಂತ ನೋಡೋಣ. ಸರಿ, ಇಲ್ಲಿ ನೋಡಿ, ಎಡಗಡೆ ಇರೋದು ಸೇಫ್ ವಿಧಾನಗಳು, ಅಂದ್ರೆ ಪ್ರಮಾಣೀಕೃತ ಗ್ರಹಣ ಕನ್ನಡಕಗಳು ಅಥವಾ ಪಿನ್ ಹೋಲ್ ಪ್ರೊಜೆಕ್ಷನ್. ಆದರೆ ಬಲಗಡೆ ಇರೋದನ್ನ ದಯವಿಟ್ಟು ಮರೆತು ಪ್ರಯತ್ನಿಸಬೇಡಿ. ಕೂಲಿಂಗ್ ಗ್ಲಾಸು, ಎಕ್ಸ್ರೇ ಶೀಟು, ಹೊಗೆ ಹಿಡಿದ ಗಾಜು ಇವು ಯಾವುವೂ ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ನಮ್ಮನ್ನ ರಕ್ಷಿಸಲ್ಲ. ಕಣ್ಣಿನ ಸೇಫ್ಟಿ ವಿಷಯದಲ್ಲಿ ನೆನಪಿಡಬೇಕಾದ ಒಂದೇ ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ ನಂಬರ್ ISO 12312-2. ತಾವು ಖರೀದಿಸೋ ಯಾವುದೇ ಗ್ರಹಣ ಕನ್ನಡಕದ ಮೇಲೆ ಈ ಅಂತಾರಾಷ್ಟ್ರೀಯ ಸುರಕ್ಷತಾ ಪ್ರಮಾಣೀಕರಣದ ಗುರುತು ಇದೆಯಾ ಅಂತ ಖಂಡಿತ ನೋಡಿ. ಇದು ನಮ್ಮ ದೃಷ್ಟಿಯ ರಕ್ಷಣೆಗೆ ಗ್ಯಾರಂಟಿ. ಹಾಗಾದ್ರೆ ವಿಜ್ಞಾನದ ಹಿಂದಿನ ಸತ್ಯ ಗೊತ್ತಾಯ್ತು, ಇತಿಹಾಸದ ಕಥೆಗಳನ್ನ ಕೇಳಿದ್ವಿ, ಸುರಕ್ಷತೆಯ ಪಾಠವನ್ನು ಕಲಿತ್ವಿ. ಈ ಎಲ್ಲದರ ಜತೆಗೆ ಆಕಾಶದ ಈ ನೆರಳು ಮುಂದಿನ ಬಾರಿ ಭೂಮಿಯ ಯಾವ ಭಾಗದಲ್ಲಿ ತನ್ನ ನಾಟಕವನ್ನ ಪ್ರದರ್ಶಿಸಲಿದೆ ಅಂತ ಯೋಚಿಸ್ತಾ ಈ ಚರ್ಚೆಯನ್ನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.